ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ 5 ನಿಮಿಷದ ವಿಡಿಯೋ ಒಳಗ ನಿಮ್ಮ ಒಂದು ಇಂಗ್ಲಿಷ್ ವೊಕಬುಲರಿ ಆಗಿರ್ಬೋದು, ಇಂಗ್ಲಿಷ್ ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಇನ್ನವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ ಓಕೆ, ಆಲ್ರೆಡಿ NCERT ರಿಲೇಟೆಡ್ ಎಲ್ಲ ಒಂದಷ್ಟು ವಿಡಿಯೋ ಅಪ್ಲೋಡ್ ಮಾಡೇನಿ. ಅಂಡ್ UPSC 2026 ನೋಟಿಫಿಕೇಶನ್ ಜನವರಿ 14ಕ್ಕೆ ಬರೋದದ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಆಗೈತೆ, ನಿನ್ನೆನ ಚೆಕ್ ಮಾಡ್ಕೊಳ್ರಿ ಯಾರೆಲ್ಲ ಇಂಟ್ರೆಸ್ಟೆಡ್ ಅದೇರಿ. ಓಕೆ, ಇವಾಗ ಇಂಗ್ಲಿಷ್ ಬಗ್ಗೆ ಮಾತಾಡೋಣ. ಎಸ್, ಯಾವುದೇ ವಿಷಯನ ಆಗಿರ್ಬೋದು, ಯಾವುದೇ ಒಂದು ಜ್ಞಾನ ಆಗಿರ್ಬೋದು, ಯಾವುದೇ ಒಂದು ಕಲಿಕೆ ಆಗಿರ್ಬೋದು, ಕಲಿಯೋಕ್ಕಿಂತ ಮೊದ್ಲು ಹೆಂಗ ಅನಿಸ್ತೈತೆ ಅಂದ್ರೆ ಬ್ರಹ್ಮ ವಿದ್ಯೆ ತರನ ಅನಿಸ್ತಿರ್ತದ, ಅಥವಾ ನನಗದು ಆಗಂಗೆ ಇಲ್ಲ, ಬಹಳ ಕಷ್ಟ ಅದನ್ನ ಅನಿಸ್ತಿರ್ತದ. ಅದು ಯಾವುದೇ ವಿಷಯ ಇದ್ರೂ ಅದೇ ತರ ಇಂಗ್ಲಿಷ್, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಂದ್ರೆ ಒಂಥರ ಟಫ್ ಅನ್ಸತೈತಿ. NCERTs ಅರ್ಥ ಆಗ್ಬಲ್ಲು, ಪುಸ್ತಕಗಳು ಅರ್ಥ ಆಗ್ಬಲ್ಲು. ಸೊ ಯಾವ ತರ ಓದುದು, ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಇಂಗ್ಲಿಷ್ ಅಂತ ಹೇಳಿ. ಸೊ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಇಂಗ್ಲಿಷ್ನ ಕಲೀಲಿಕ್ಕೆ, ಇಂಗ್ಲಿಷ್ ನ ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಬೇಕಾದಷ್ಟು ಪುಸ್ತಕಗಳನ್ನ ಸರ್ಚ್ ಮಾಡ್ರಿ, ಬೇಕಾದಷ್ಟು ವಿಡಿಯೋಸ್ ನ ಸರ್ಚ್ ಮಾಡ್ರಿ. ನಿಮಗ ಸಿಗುವ 3 ರಿಂದ 4 ಟಿಪ್ಸ್ ಅಷ್ಟನ. ಸೊ ಇಲ್ಲಿ ಏನಿದ್ರು ಶಾರ್ಟ್ ಕಟ್ಸ್ ಏನು ಇಲ್ಲ, ಹಾರ್ಡ್ ವರ್ಕ್ ಅದ. ನೀವ ಸ್ವತಃ ಒಂದು ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿದಾಗ ಅಷ್ಟ ಇಂಗ್ಲಿಷ್ ನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಆ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೇನೆ. 3 ರಿಂದ 4 ತಿಂಗಳು ಕಂಟಿನ್ಯೂಸ್ ಆಗಿ ಈ ಒಂದು 4-5 ಟಿಪ್ಸ್ ನ ನೀವು ಪ್ರತಿದಿನ ಒಂದೊಂದು ಅವರು ಟ್ರೈ ಮಾಡ್ರಿ. ಅದಾದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಒಂದು ಇಂಗ್ಲಿಷ್ ಇಂಪ್ರೂವ್ ಆಗಿರ್ತದ. ಬಟ್ ಎವ್ರಿ ಡೇ 1 ಅವರ್ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತದ. ಓಕೆ, ಇವಾಗ ಫಸ್ಟ್ ಅಂದ್ರ ಕ್ವಾಲಿಟಿ ಸೋರ್ಸಸ್ ನ ನೀವು ಫಾಲೋ ಮಾಡ್ಬೇಕಾಗ್ತದ. ಯಾವ್ದಂಗದ್ರ ಕ್ವಾಲಿಟಿ ಒಂದು ಸೋರ್ಸ್ ಯಾವ್ದು ಅಂದಾಗ ನ್ಯೂಸ್ ಪೇಪರ್ ದಷ್ಟು ಬೆಸ್ಟ್ ಸೋರ್ಸ್ ಅನ್ನ ಯಾವ್ದು ಇಲ್ಲ ಇಂಗ್ಲಿಷ್ ಕಲೀಲಿಕ್ಕೆ. ಸೊ ಇಂಗ್ಲಿಷ್ ನ್ಯೂಸ್ ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ದ ಹಿಂದೂ ಆಗಿರ್ಬೋದು, ಪ್ರತಿದಿನ 1 ಅವರ್ ನ್ಯೂಸ್ ಓದಕ್ ಸ್ಟಾರ್ಟ್ ಮಾಡ್ರಿ. ಅದ್ ಅರ್ಥ ಆಗ್ತದೋ ಬಿಡ್ತದೋ, ಒಟ್ಟ ಓದ್ತಾ ಹೋಗುದ್. ನೀವ ಇನಿಷಿಯಲ್ ಟೈಮ್ ಒಳಗ ಅರ್ಥ ಆಗಂಗಿಲ್ಲ, ಸೊ ಹಂಗಾದ್ರೂ ಓದ್ತಾ ಹೋಗ್ರಿ. ಯಾವ ವರ್ಡ್ ತೀರಾ ಡಿಫಿಕಲ್ಟ್ ಅನಿಸ್ತದ, ಒಟ್ಟ ಅರ್ಥನ ಆಗತ್ತು ಅನ್ನೋ ಒಂದು ವರ್ಡ್ ನ ಪಿಕ್ ಮಾಡ್ಕೊಳ್ರಿ. ಆ ಒಂದ್ ವರ್ಡ್ ಒಂದು ಡೈರಿ ಒಳಗೋ ಎಲ್ಲರೂ ಒಂದ್ ಕಡೆ ಬರ್ಕೊಳ್ರಿ, ಅಥವಾ ನೆನ್ಪಿಟ್ಕೊಳ್ರಿ. ಅದ್ರ ಮೀನಿಂಗ್ ನ ಸರ್ಚ್ ಮಾಡಿ ಇಟ್ಕೊಂಡ ಆ ವರ್ಡ್ ನ ದಿನದೊಳಗ 4-5 ಸಲ ರಿಪೀಟ್ ಮಾಡ್ಕೊಳ್ರಿ, ನಿಮಗ್ ನೀವ ಹೇಳ್ಕೊಳ್ರಿ. ಅಥವಾ ಎಲ್ಲಾರ ಆ ಒಂದ್ ವರ್ಡ್ ನ ಯೂಸ್ ಮಾಡಿ ಏನಾರ ಒಂದು ಸೆಂಟೆನ್ಸ್ ನ ಬರ್ದಿಡಾಕ ಟ್ರೈ ಮಾಡ್ರಿ. ಅಥವಾ ನಿಮ್ ಮನೆಯೊಳಗೆ ಯಾರ್ಗ್ಯಾರ ಅದನ್ನ ಶೇರ್ ಮಾಡ್ರಿ. ಓ, ಈ ವರ್ಡ್ ಮೀನಿಂಗ್ ಹಿಂಗದ ಅಂತೇಳಿ ಅವ್ರ ಜೊತೆ ಶೇರ್ ಮಾಡೋದು, ಅಥವಾ ಮಾತಾಡುವಾಗ ಅದನ್ನ ಬಳಸೋದು. ಈ ತರ ಪ್ರತಿದಿನ 1, 2, 3, 4 ಒಂದು ವರ್ಡ್ಸ್ ಗಳನ್ನ ಕಲಿತಾ ಹೋದಂಗ ತಾನ ನಿಮ್ಮ ಒಂದು ವೊಕಬುಲರಿ ಐತ್ಲಾ ಅದ್ ಇಂಪ್ರೂವ್ ಆಗ್ತದ. ಫಸ್ಟ್ ಪಾಯಿಂಟ್. ಜೊತೆಗೆ ಕಾಂಪಿಟೇಟಿವ್ ಪರೀಕ್ಷೆಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ ಓದೋದ್ರಿಂದ ಇನ್ನೂ ಬಹಳ ಬೆನಿಫಿಟ್ಸ್ ಅದಾವ. ಒಂದು, ನಿಮಗ ಕ್ವಶನ್ ಪೇಪರ್ ಅರ್ಥ ಆಗ್ತದ, ಕರೆಂಟ್ ಅಫೇರ್ಸ್ ತಂತಾನ ಅದ್ರ ಜೊತೆ ಅಪ್ಡೇಟ್ ಆಗ್ತಿರ್ತದ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದ್ದಾಗ ನ್ಯೂಸ್ ಪೇಪರ್ ಓದೋದನ್ನ ಡೇ 1 ಇಂದ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ವಾಚ್, ಲಿಸನ್, ಪ್ರಾಕ್ಟೀಸ್, ರೀಡ್, ರೈಟ್. ಇವಷ್ಟೇ ಇಂಪಾರ್ಟೆಂಟ್ ಅದಾವ. ಇಲ್ಲಿ ಇವನ್ನಷ್ಟ ನೀವು 100% ಮಾಡ್ಬೇಕಾಗ್ತದ ಫೋಕಸ್ ಕೊಟ್ಟ. ಫಸ್ಟ್ ಏನಂತಂದ್ರ ನಾವೆಲ್ ರೀಡ್ ಮಾಡ್ರಿ. ಯಾಕಂದ್ರೆ ಈಗ ಸ್ಟೋರಿ ಪುಸ್ತಕಗಳೇನಿರ್ತಾವಲ್ಲ, ಒಂದು ಕಾದಂಬರಿಗಳು ಆಗಿರ್ಬೋದು, ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವೆಲ್ ಪುಸ್ತಕಗಳು, ಒಂದು ಕಾದಂಬರಿಗಳಾಗಿರ್ಬೋದು, ಅಥವಾ ಚಿಕ್ಕ ಸ್ಟೋರಿ ಪುಸ್ತಕಗಳೇನಿರ್ತಾವಲ್ಲ, ಆ ಇಂಗ್ಲಿಷ್ ಒಳಗ ಪುಸ್ತಕಗಳನ್ನ, ಸ್ಟೋರಿ ಪುಸ್ತಕಗಳನ್ನ, ಕಾದಂಬರಿಗಳನ್ನ ಓದಾಕ್ ಸ್ಟಾರ್ಟ್ ಮಾಡ್ರಿ. ಅವಾಗ ನಿಮ್ದು ಇಂಟ್ರೆಸ್ಟ್ ಡೆವಲಪ್ ಆಗ್ತದ. ನೀವು ಎಂಜಾಯ್ ಮಾಡ್ತೀರಾ ಒಂದು ಪ್ರೊಸೆಸ್ ನ. ಯಾವುದೇ ವಿಷಯ ಇರ್ಲಿ, ಯಾವ್ದ ಕಲಿಕೆ ಇರ್ಲಿ, ನಿಮ್ಮ ಇಂಟ್ರೆಸ್ಟ್ ಯಾವಾಗ ಹೆಚ್ಚಾಗ್ತದ, ನೀವ್ ಯಾವಾಗ ಖುಷಿ ಆಗ್ತೀರಿ, ಆ ಪ್ರೊಸೆಸ್ ನ ಎಂಜಾಯ್ ಯಾವಾಗ ಮಾಡ್ತಾರಲ್ಲ, ಅವಾಗ ನೀವು 100% ಅದನ್ನ ಕಲಿತೀರಿ. ನೀವ್ ಯಾವಾಗ ಪ್ರೆಸರ್ ಹಾಕ್ತಿರಿ ಅಥವಾ ಒಂಥರ ಇರಿಟೇಟ್ ಆಗ್ತೀರಿ, ಸ್ಯಾಡ್ ಆಗ್ತಿರಲ್ಲ, ಅವಾಗ ಆ ವಿಷಯ ಇನ್ನೂ ನಿಮಗೆ ಟಫ್ ಆಗ್ತಾ ಹೋಗ್ತದ. ಇನ್ನೂ ಅದರಿಂದ ನೀವು ಹಿಂದೆ ಬರ್ತೀರಿ ಹೊರತು ಮುಂದೆ ಹೋಗಂಗಿಲ್ಲ. ಸೊ ಹಿಂಗಾಗಿ ಪ್ರೊಸೆಸ್ ನ ಎಂಜಾಯ್ ಮಾಡ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗುವಂತ, ಇಂಟ್ರೆಸ್ಟ್ ಡೆವಲಪ್ಮೆಂಟ್ ಆಗುವಂತ ಒಂದಷ್ಟು ಥಿಂಗ್ಸ್ ನ ಪಿಕ್ ಮಾಡ್ಬೇಕು. ಅದ್ರೊಳಗ ಸ್ಟೋರಿ ಪುಸ್ತಕಗಳು, ನಾವೆಲ್ಗಳು. ಎಸ್, UPSC ಓದೋದು ಬಹಳ ಇರ್ತದ, ಒಪ್ಕೋತೇನೆ. ಒಂದು ಅರ್ಧ ಗಂಟೆ ನಿಮ್ ಮನ್ಸು ಚೇಂಜ್ ಆಗ್ತದ. ಪ್ರತಿದಿನ ಹಿಸ್ಟ್ರಿ, ಪಾಲಿಟಿ, ರೀಸನಿಂಗ್ ಮಾಡ್ದೆ, ಆಪ್ಟಿಟ್ಯೂಡ್ ಮಾಡ್ದೆ, ಒಂಥರ ಬ್ರೈನಿಗೂ ಸ್ಟ್ರೆಸ್ ಆಗಿರ್ತದ. ಒಂದು ಅರ್ಧ ಗಂಟೆ ನೀವ್
ನೀವೇನಾರ ಲೈಕ್ ನಾವೆಲ್ ಓದಿದೆ, ಸ್ಟೋರಿ ಓದಿದೆ ಅಂದಾಗ ನಿಮ್ ಬ್ರೈನ್ಗೂ ಒಂದು ಹೊಸ ಆಕ್ಟಿವಿಟಿ ಕೊಟ್ಟಂಗ ಆಗ್ತದ, ಒಂದು ಪ್ರೊಸೆಸ್ ಚೇಂಜ್ ಆಗ್ತದ ನಿಮ್ದು. ಹಿಂಗಾಗಿ ನಿಮ್ಮ ಇನ್ನು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗ್ತದ ಸ್ಟಡಿದು. ಸೆಕೆಂಡ್. ಥರ್ಡ್, ಒಂದಷ್ಟು ಶೋಗಳು, ವಿಡಿಯೋಸ್ಗಳು, ಮೂವಿಗಳನ್ನ ನೋಡ್ರಿ ಇಂಗ್ಲಿಷ್ ಒಳಗೆ ಇರೋವಂಥವು. ಯಾಕೆ ಹೇಳತ್ತೀನಿ ಅಂತಂದ್ರೆ, ಇವಾಗ ನೀವು ಒಂದು ಮೂವಿ ನೋಡ್ತಿರ್ತೀರಿ, ಇವಾಗ ತೆಲುಗು ತಮಿಳು ನೋಡ್ತಿರ್ತಿರೋ, ಅಥವಾ ಹಿಂದಿ ಮೂವಿ, ಯಾರಿಗೆ ಕನ್ನಡದಾಗಿದ್ದವ್ರಿಗೆ ಹಿಂದಿ ಬರಂಗಿಲ್ಲ ಅಥವಾ ತಮಿಳು ತೆಲುಗು ಬರಂಗಿಲ್ಲ ಅನ್ಕೊಡ್ರಿ, ಆ ಮೂವೀಸ್ ನ ನೋಡ್ತಿರ್ತೀರಿ. ಜಾಸ್ತಿ ಈಗ ನಮ್ಮ ಒಂದು ಕನ್ನಡದವ್ರು ನೋಡುವಂತ ಮೂವೀಸ್ ಹಿಂದಿ ಆಗಿರ್ಬೋದು, ತೆಲುಗು ತಮಿಳು ನೋಡ್ತಿರ್ತಾರ. ಸೊ ಆ ಟೈಮ್ ಒಳಗ ಇನಿಷಿಯಲ್ ಟೈಮ್ ಒಳಗ ನಮ್ಗೆ ತಿಳಿತಿರಂಗಿಲ್ಲ, ಬಟ್ ಆ ಟೈಮ್ ಒಳಗೆ ಏನ್ ಮಾಡ್ತೀವಿ, ಸಿಚುವೇಶನ್ ನ ಎಂಜಾಯ್ ಮಾಡ್ತಿರ್ತೀವಿ, ಅದನ್ನ ಹೆಂಗೋ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಬೇಕನ್ನೋದು ತಲೆ ಆಗಿರ್ತದ. ಸೊ ಅದ್ರ ಜೊತೆ ಅರ್ಧಂಬರ್ಧ ತಿಳಿತಿರ್ತದ, ಇನ್ನರ್ಧ ನಾವ ಇಮ್ಯಾಜಿನ್ ಮಾಡ್ಕೋತೀವಿ, ಏನೋ ಮಾಡ್ಬಿಟ್ಟ ಮೂವಿನ ಅರ್ಥ ಮಾಡ್ಕೋತೇವಿ ಪೂರಾ. ಸೊ ಆ ತರ ನೀವ್ ಏನಾರ ಬಹಳಷ್ಟು ಮೂವಿ ನೋಡಿ, ಎಷ್ಟೋ ಜನ ಬರೀ ಮೂವಿ ನೋಡೇನ ತೆಲುಗು ತಮಿಳು ಹಿಂದಿ ಕಲ್ತವ್ರು ಬಹಳ ಮಂದಿ ಅದಾರು. ಇಂಗ್ಲಿಷ್ ಅನ್ನು ಸೇಮ್ ಹಂಗನ ಐತಿ. ಇಂಗ್ಲಿಷ್ ಅನ್ನು ಅಷ್ಟ ಕನ್ನಡ ತಮಿಳು ತೆಲುಗು ಹೆಂಗ್ಲ ಅದು ಒಂದು ಭಾಷೆ ಅಷ್ಟನ. ಸೊ ಹಿಂಗಾಗಿ ನೀವ್ ಯಾವಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಶೋಗಳಾಗಿರ್ಬೋದು, ಮೂವೀಸ್ ಆಗಿರ್ಬೋದು, ಇಂಥವ್ ಯಾವಾಗ ಇಂಗ್ಲಿಷ್ ಒಳಗ್ ನೋಡ್ತಾರ, ಅವಾಗೂ ಅಷ್ಟ ಅದು ಕೂಡ ನಿಮ್ಮ ಒಂದು ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡ್ತದ. ಯಾಕಂದ್ರ ಪ್ರೊಸೆಸ್ ನ ಎಂಜಾಯ್ ಮಾಡ್ತಿರ್ತೀರಿ, ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತದ, ತಿಳ್ಕೊಬೇಕಾಗಿರ್ತೈತಿ ಅಂದಾಗ ಇನ್ನೂ ಜಾಸ್ತಿ ನಿಮ್ಮ ಒಂದು ಇಂಟ್ರೆಸ್ಟ್, ಒಂದು ಫೋಕಸ್ ಜಾಸ್ತಿ ಇರ್ತದ. ಸೊ ಹಿಂಗಾಗಿ ಒಂದು ವಿಡಿಯೋಸ್ ನೋಡ್ಬೋದು, ಮೂವಿ ಶೋಸ್ ನೋಡ್ಬೋದು, ಅಗೇನ್ ಅರ್ಧ ಗಂಟೆ 40 ಮಿನಿಟ್ಸ್ 1 ಅವರ್ ಅಷ್ಟನ. ಸೊ ಇದರಿಂದ ಹೆಂಗಂದ್ರ ನೀವು ಏನೋ ಒಂದು ಕೆಲಸ ಮಾಡತ್ತೀರಿ ಅಂದಾಗ ಅದರಿಂದ ನಿಮಗ್ ಬೆನಿಫಿಟ್ ಬರ್ಬೇಕು. ಇವಾಗ ನೀವು ಓದ್ತಿರ್ತೀರಿ, UPSC ಆಗಿರ್ಬೋದು, KPSC ಆಗಿರ್ಬೋದು, ಬಹಳಷ್ಟು ಓದೋದಿರ್ತದ. ಇನ್ ಬಿಟ್ವೀನ್ ನಿಮಗ್ ಬೇರೆ ಅದಕ್ಕೂ ಟೈಮ್ ಸಿಗಂಗಿಲ್ಲ. ಸೊ ಆ ಟೈಮ್ ಒಳಗ ನೀವು ರೀಲ್ಸ್ ನೋಡ್ದೆ ಅಥವಾ ಯಾವ್ದೋ ಪಿಕ್ಚರ್ ಗಳನ್ನ ನೋಡ್ದೆ, ಹಂಗ ಹಿಂಗ ಅನ್ವಾಂಟೆಡ್ ನಮ್ಗೆ ಅದರಿಂದ ನಿಮಗ್ ಬೆನಿಫಿಟ್ ಸಿಗಂಗಿಲ್ಲ. ಅಂತಲ್ಲೇ ಟೈಮ್ ಹಾಕೋ ಬದ್ಲೆ ಈ ತರ ಇಂಗ್ಲಿಷ್ ಬಗ್ಗೆ ಹಾಕಿದ್ರಿ ಅಂದ್ರೆ ಈ ಕಡೆ ಎಂಟರ್ಟೈನ್ಮೆಂಟು ಆಗ್ತದ, ಈ ಕಡೆ ಲ್ಯಾಂಗ್ವೇಜ್ ಕಲ್ತಂಗನು ಆಗ್ತದ, ಈ ಕಡೆ ವೊಕಾಬ್ಯುಲರಿನೂ ಸ್ಟ್ರಾಂಗ್ ಆಗ್ತಾ ಹೋಗ್ತದ. ಸೊ ನಿಮ್ಮ ಫೋಕಸ್ ಏನಂದ್ರೆ ನೀವು ಏನಾರ ಮಾಡ್ರಿ ಅದರಿಂದ ನಿಮಗ್ ಬೆನಿಫಿಟ್ ಇರ್ಬೇಕು. ನೀವು ಒಂದ್ ಮೂವಿ ನೋಡ್ತೀರಿ, ಅದರಿಂದ ನಿಮಗೆ ಬೆನಿಫಿಟ್ ಬರ್ಲೇಬೇಕು. ಅದ್ ಯಾವಾಗ ಆಗ್ತದ, ನಿಮಗ್ ಗೊತ್ತಿಲ್ಲದೆ ಇರೋ ಲ್ಯಾಂಗ್ವೇಜ್ ನ ನೀವು ಫೋಕಸ್ ಮಾಡಿದಾಗ, ನಿಮ್ಗೆ ಗೊತ್ತಿಲ್ಲದೆ ಇರೋ ಭಾಷೆಯ ಒಂದು ಮೂವಿ ನೋಡಿದಾಗ ಇಂಗ್ಲಿಷ್ ಇಂಪ್ರೂವ್ ಆಗ್ತದ. ಹಂಗಂತೇಳಿ ನಮ್ಮ ಭಾಷೆ ಒಂದು ಪುಸ್ತಕ ಓದ್ಬೇಡ್ರಿ, ವಿಡಿಯೋಸ್ ನೋಡ್ಬೇಡ್ರಿ, ಮೂವಿ ನೋಡ್ಬೇಡ್ರಿ ಅಂತ ಹೇಳತ್ತಿಲ್ಲ. ಯಾವಾಗ್ಲೂ ಒಮ್ಮೆ ಒಂದು ಓದಿಂದ ಬೋರ್ ಆದಾಗ ಅಥವಾ ತುಂಬಾ ಏನೋ ಹರ್ಟ್ ಆದಾಗ ಆ ಟೈಮ್ ಒಳಗೆ ನೀವು ನೋಡ್ಬೋದು. ಬಟ್ ಡ್ಯೂರಿಂಗ್ ದಿಸ್ ಒಂದು ಟೈಮ್ ಏನೈತ್ಲಾ, ಈ ಒಂದು ಟೈಮ್ ಫ್ರೇಮ್ ಐತ್ಲಾ, ಒಂದು ಸ್ಟಡಿ ಮಾಡಕ್ ನಿಂತಿರ್ತೀರಿ, ಅದ್ರ ಬಗ್ಗೆನ ಫೋಕಸ್ ಇರ್ಬೇಕು ಅಂದಾಗ ಈ ತರ ಒಂದಷ್ಟು ಟಿಪ್ಸ್ ನ ನೀವು ಫಾಲೋ ಮಾಡ್ಬೇಕಾಗ್ತದ. ಇನ್ನ ಒಂದು ಲೆವೆಲ್ಗೆ ಒಂದಷ್ಟು ನಾವೆಲ್ ಆಗಿರ್ಬೋದು, ಶೋಗಳನ್ನ ನೋಡ್ತಾ ನೋಡ್ತಾ ಒಂದು ಲೆವೆಲ್ಗೆ ಇಂಪ್ರೂವ್ ಆಗಿರ್ತದ. ಅದಾದ ತಕ್ಷಣ ನೀವು ಪುಸ್ತಕಗಳನ್ನು ಓದಕ್ ಸ್ಟಾರ್ಟ್ ಮಾಡ್ರಿ. NCERTs ಆಗಿರ್ಬೋದು, ಹಿಸ್ಟ್ರಿ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಇಂದ ಓದಕ್ ಸ್ಟಾರ್ಟ್ ಮಾಡ್ರಿ. ಓದುತ್ತಾ ವರ್ಡ್ಸ್ಗಳು ಯಾವ್ಯಾವ ಬರಂಗಿಲ್ಲ ಅದನ್ನೆಲ್ಲ ನೋಟ್ ಮಾಡ್ತಾ ಕಲಿತಾ ಹೋಗ್ರಿ. ಅದಾದ್ಮೇಲೆ ರೀಡಿಂಗ್, ಫಸ್ಟ್ ರೀಡ್ ಮಾಡ್ತೀರಿ. ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ನೆನ್ಪಿಟ್ಕೊಳಕ್ ಟ್ರೈ ಮಾಡ್ರಿ. ಥರ್ಡ್ ಏನಂದ್ರ ಪ್ರಾಕ್ಟೀಸ್. ಅದನ್ನ ನೀವು ಬರೀರಿ. ನೀವೇನ್ ಓದ್ತಿರ್ಲ ಅದ್ರದ್ದೊಂದು ಸಮರಿನ ನೀವು ಬರ್ದಿಟ್ರಿ ಅಂತಂದ್ರ, ಬರ್ಯಾಕತ್ರಿ ಅಂತಂದಾಗ ಈ ಕಡೆ ನಿಮಗ್ ನೆನಪು ಉಳಿತದ ಟಾಪಿಕ್ ಫಸ್ಟ್ ಪಾಯಿಂಟ್, ಈ ಕಡೆ ನಿಮಗ ಪ್ರತಿ ಕೀವರ್ಡ್ಸ್ ಏನದಾವಲ್ಲ ನೆನಪು ಉಳಿತಾ ಹೋಗ್ತಾವ. ಸೊ ಇಂಗ್ಲಿಷ್ ಒಳಗ ನಾ ನಿಮ್ಗ ಪ್ರಾಕ್ಟಿಕಲಿ ಏನ್ ಹೇಳಾಕತ್ತೇನ ಇದು ಫ್ಯಾಕ್ಟ್ ಅದ. ನನ್ಗೂ ಅಷ್ಟ ಯಾವಾಗ 10th ಮುಗಿಸಿ ಬಂದಾಗ ಬಹಳಷ್ಟು ವರ್ಡ್ಸ್ ಮೀನಿಂಗ್ ಅರ್ಥ ಆಗ್ತಿರ್ಲಿಲ್ಲ. ಸ್ಪೆಲ್ಲಿಂಗ್ಗಳೆಲ್ಲ ಬಾಯಟ್ ಹಾಕಿದಾಗ ಸ್ಪೆಲ್ಲಿಂಗ್ಸ್ ಎಲ್ಲ ಬರ್ತಿದ್ವು. ಬಟ್ ಯಾವಾಗ ಅದ್ರ ಮೇಲೆ ನಾವು ಹೆಚ್ಚು ವರ್ಕ್ ಮಾಡ್ತೇವಲ್ಲ ಅವಾಗ ನಮ್ ಸ್ಪೆಲ್ಲಿಂಗ್ ಒಳಗೆ ನಾವು ಹೆಂಗಂದ್ರೆ ಆರಾಮಾಗಿ ಬೇಕಾದಂತ ಡಿಫಿಕಲ್ಟ್ ಒಂದು ವರ್ಡ್ ಕೊಟ್ರು ಆರಾಮ್ ಸ್ಪೆಲ್ಲಿಂಗ್ ನ ಬರಿತೀವಿ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ನಮಗ್ ತಿಳಿತದ. ಏನೋ ಒಂದು ಟಾಪಿಕ್ಗಳನ್ನ ಪದೇ ಪದೇ ನಾವು ದಿನಾಲು ಅದ್ರ ಮೇಲೆ ವರ್ಕ್ ಮಾಡಿದಾಗ ತಾನ ಇಂಪ್ರೂವ್ ಆಗ್ತದ. ಸೊ 3 to 4 months ಈ ಇಷ್ಟು ಸಿಂಪಲ್ ಟಿಪ್ಸ್ ಅದಾವ. ಒಂದು ಓದ್ರಿ, ಇನ್ನೊಂದು ಬರೀರಿ, ಇನ್ನೊಂದು ಪ್ರಾಕ್ಟೀಸ್ ಮಾಡ್ರಿ. ಮಾತಾಡಕ್ ಯಾರ ಜೊತೆ ನೀವ ಮಾತಾಡ್ಕೊಳ್ರಿ ಅಥವಾ ಮನ್ಯಾಗ ಯಾರ್ದಾರ ಜೊತೆ ಮಾತಾಡ್ರಿ. ಸೊ ಪ್ರಾಕ್ಟೀಸ್ ಮಾಡ್ರಿ. TV ಶೋ ಆಗಿರ್ಬೋದು, ವಿಡಿಯೋಸ್ ಗಳನ್ನ ನೋಡ್ರಿ, ನಾವೆಲ್ ಓದ್ರಿ, ನ್ಯೂಸ್ ಪೇಪರ್ ಓದ್ರಿ, NCERTs ಮತ್ತು ಪುಸ್ತಕಗಳನ್ನ ಓದ್ರಿ. ಪ್ರತಿದಿನ ನೀವು ವರ್ಕ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ ಇಂಗ್ಲಿಷ್ ಇಂಪ್ರೂವ್ ಆಗ್ತದ. ವರ್ಡ್ಸ್ ವೊಕಾಬ್ಯುಲರಿ ಕೂಡ ಇಂಪ್ರೂವ್ ಆಗ್ತದ. ಅದನ್ ಬಿಟ್ಟು ನಾ ಯಾವ್ದೋ ಒಂದ್ ಡೈರಿ ತರ್ತೀನಿ, ದಿನ 10 ವರ್ಡ್ಸ್ ನಾನು ಪಿಕ್ ಮಾಡ್ತೇನಿ, ಅದನ್ನ ಅದ್ರೊಳಗೆ ಬರೀತೇನಿ, ಅಗೇನ್ ನೆಕ್ಸ್ಟ್ ಡೇ ನಾ ಮತ್ 10 ಬರೀತೇನಿ ಅಂದಾಗ ಆ ಪುಸ್ತಕ ತುಂಬತದ. ಬಟ್ ಅದನ್ನ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಅಗೇನ್ ಅದು ವೇಸ್ಟ್ ಆಗ್ತದ. ಸೊ ಯಾವುದೇ ಒಂದು ಕಲಿಕೆನ ನೀವು ಆ ಪ್ರೊಸೆಸ್ ನ ಎಂಜಾಯ್ ಮಾಡ್ತಾ ಅದನ್ನ ಖುಷಿಯಿಂದ ಕಲಿತ್ರಿ ಅಂದ್ರೆ ಅದು ಇನ್ನೂ ನಿಮಗ ಜಾಸ್ತಿ ಅರ್ಥ ಆಗ್ತದ, ಇನ್ನೂ ಬೇಗ ಅರ್ಥ ಆಗ್ತದ. ಸೊ ಈ ಒಂದಷ್ಟು ಸಿಂಪಲ್ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಯಾವ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.